ಈ ಟರ್ಮ್ ಅಧ್ಯಕ್ಷರಾಗಿ ಮಾಡಿದ್ವಿ ನಾವು ಸಂಘದಿಂದ ಆಯ್ಕೆ ಮಾಡಿದ್ವಿ. ಎಲ್ಲ ಮುಖಂಡರು ಸೇರಿಕೊಂಡು ಎಲೆಮರೆಯಣ್ಣವ್ರನ್ನ ಕುರುಬರ ಸಂಘದ ಅಧ್ಯಕ್ಷರಾಗಿ ಮಾಡಿದ್ದೀವಿ. ನಾಮಿನೇಷನ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಆದರೆ ಉಪಾಧ್ಯಕ್ಷರಾಗಿ ನಮ್ಮ ವೆಂಕಟರಮಣಪ್ಪ ಅಂತೇಳಿ ಕಾಚೂರವ್ರನ್ನ ಮಾಡಿದ್ದೀರಿ. ಖಜಾಂಚಿಯಾಗಿ ನಮ್ಮ ಗೋಪಿಯವ್ರನ್ನ ಮಾಡಿದ್ದೀವಿ. ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಈಗಾಗಲೇ ಮಹಿಳಾ ಹಾಸ್ಟೆಲ್ ಒಂದನ್ನ ವಿದ್ಯಾರ್ಥಿ ನಿಲಯ ಅದಕ್ಕೂ ಅವರು ಉಪಾಧ್ಯಕ್ಷರಿದ್ದಾರೆ. ಆದರೂ ಒಳ್ಳೆ ಚಾಲನೆ ಕೊಟ್ಟು ಈಗ ಆಲ್ರೆಡಿ 5ನೇ ಅಂತಸ್ತಿಗೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಆ ಬಿಲ್ಡಿಂಗು ಆದಷ್ಟು ಶೀಘ್ರ ಮಾಡೋದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ನಾವೆಲ್ಲ ಕೊಡ್ತಾ ಇದ್ದೀವಿ. ಈಗ ನಾವೆಲ್ಲ ಮುಖಂಡರುಗಳು ಬಹಳ ಹಿಂದುಳಿದಿದೆ ನಮ್ಮ ತಾಲೂಕಲ್ಲಿ. ರಾಷ್ಟ್ರ ಅಧ್ಯಕ್ಷರಾಗಿ ಮಾಡಿದ್ದಾರೆ ಈಗಾಗಲೇ. ಅಧ್ಯಕ್ಷರಾಗಿ ಇಡೀ ತಾಲೂಕಿನಾದ್ಯಂತ ನಮ್ಮ ಜನಾಂಗ ಈಗಾಗಲೇ ಒಂದು 25,000 ರಿಂದ 30,000 ಜನಸಂಖ್ಯೆ ಇದ್ದೀವಿ. ಅವನ್ನೆಲ್ಲ ಒಟ್ಟುಗೂಡಿಸೋ ದೊಡ್ಡ ಜವಾಬ್ದಾರಿ ನಮ್ಮ ಮನೆಗಳ ಮೇಲೆ ಇದೆ. ಈಗ ರಾಜ್ಯಾದ್ಯಂತ ನಮ್ಮ ಸಂಘ ಗುರುತಿಸೇ ಇಲ್ಲ. ನಮ್ಮ ರಾಜ್ಯದ ಸಂಘದವರು ಇದುವರೆಗೂ ನಮಗಿಲ್ಲಿ. ಆದರೆ ಇದು ಸ್ಥಳೀಯವಾಗಿ ಏನು ನಮ್ಮ ಮುಖಂಡರಿದ್ದೀರಿ ನಾವೆಲ್ಲ ಸೇರಿಕೊಂಡು ಭಾಳ ಒಗ್ಗಟ್ಟಿನಿಂದ ಈ ಮಟ್ಟಕ್ಕೆ ತಂದಿಟ್ಟಿದ್ದೀವಿ. ಈಗ ಮುಂದೆ ಈ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಜನಾಂಗದವ್ರು ಏನಿದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಮುಂದೆ ಇರ್ತಕ್ಕಂಥ ಒಂದು ಎಜುಕೇಷನ್ಗೆ ಭಾಳ ಒತ್ತು ಕೊಟ್ಟು ನಮ್ಮಲ್ಲಿ ಒಂದು ಶಾಲಾ ಕಾಲೇಜು ನಮ್ಮ ಸಂಘದ ಪರವಾಗಿ ಆಗಬೇಕಾಗಿದೆ. ಅದಕ್ಕೆ ನಾವೆಲ್ಲ ಸೇರಿಕೊಂಡು ದುಡಿತೀವಿ ಅನ್ನೋದು ನಾವೆಲ್ಲರೂ. ಸರ್, ಇಡೀ ರಾಜ್ಯದಲ್ಲಿ ನಿಮ್ಮ ಸಮಾಜ ಅಂದರೆ ಇದು 3ನೇ ಅತ್ಯಂತ ದೊಡ್ಡ ಶಕ್ತಿ ರಾಜಕೀಯವಾಗಿ. ಈಗಾಗಲೇ ರಾಜ್ಯದಲ್ಲಿ 3ನೇ ಸ್ಥಾನ ನಮ್ಮ ಕುರುಬ ಜನಾಂಗದ ಇರೋದು. 3ನೇ ಶಕ್ತಿ. ಮೊದಲನೇ ಶಕ್ತಿ ಲಿಂಗಾಯಟ್ಸ್ ಇದ್ದಾರೆ. 2ನೇವರು ನಮ್ಮ ಒಕ್ಕಲಿಗ ಕಮಿಟಿ ಇದ್ದಾರೆ. ಆಮೇಲೆ ನಮ್ಮ ಜನಾಂಗದವರು ಇದ್ದಾರೆ, ಕುರುಬ ಜನಾಂಗದವರು. 4ನೇದಾಗಿ SC ST ಜನಾಂಗದವರು ಇದ್ದಾರೆ. ಇಷ್ಟೊಂದು ಬೃಹತ್ ಶಕ್ತಿ ಇರೋದು ರಾಜಧಾನಿಗೆ ಅತ್ಯಂತ ಸಮೀಪ ಇರೋ ಚಿಕ್ಕಬಳ್ಳಾಪುರದಲ್ಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ರಿಯಾಶೀಲವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ಜನಾಂಗದ ಒಂದು ಐಕ್ಯತೆನ? ಈಗಾಗಲೇ ನಮ್ಮ ಒಂದು ಉದ್ದೇಶ, ಎಲ್ಲರದ್ದು ಒಂದು ಉದ್ದೇಶ ಇದೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇದೆ, 3 ಲಕ್ಷದ ಜನಸಂಖ್ಯೆ ಮೇಲ್ಪಟ್ಟು ನಮ್ಮ ಜನಾಂಗದಲ್ಲಿದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಮಾವೇಶ ಮಾಡಬೇಕು ಅಂತೇಳಿ, ಒಂದು ಜಾಗೃತಿ ಮೂಡಿಸಬೇಕಂತ ಒಂದು ಕಾರ್ಯಕ್ರಮ ಹಾಕ್ಕೋಬೇಕು ಅಂತ ಇದ್ದೀವಿ. ಇನ್ನೂ ಅದರ ಪ್ರಯತ್ನದಲ್ಲಿ ಮಾಡ್ತೀವಿ. ಸರಿ.